ಮಾರ್ಚ್ನಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷರ ಚುನಾವಣೆ ಫಿಕ್ಸ್ ಆಗಿದೆ. ಇವತ್ತು ನಡೆದ ಜೆಡಿಎಸ್ ನಾಯಕರ ಸಭೆಯಲ್ಲಿ ಈ ನಿರ್ಧಾರಕ್ಕೆ ಬರಲಾಗಿದೆ. ಮಾರ್ಚ್ನಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷರ ಚುನಾವಣೆ ಫಿಕ್ಸ್ ಅನ್ನುವಂತಹ ತೀರ್ಮಾನ ಹೊರಬಿದ್ದಿದೆ. ಇವತ್ತು ನಡೆದಂತಹ ಜೆಡಿಎಸ್ ನಾಯಕರ ಸಭೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ತಿಪ್ಪೇಸ್ವಾಮಿ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ. ತಾಲೂಕು, ಜಿಲ್ಲೆ ಹಾಗೂ ರಾಜ್ಯಾಧ್ಯಕ್ಷರ ಚುನಾವಣೆ ನಡೆಯಲಿದೆ. ಇವತ್ತಿನಿಂದ ತಾಲೂಕು ಮಟ್ಟದ ಚುನಾವಣಾ ಪ್ರಕ್ರಿಯೆ ಆರಂಭ ಆಗಿದೆ. ಬಳಿಕ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆಯಲಿದೆ. ಮಾರ್ಚ್ನಲ್ಲಿ ರಾಜ್ಯಾಧ್ಯಕ್ಷರ ಚುನಾವಣೆ ನಡೆಸೋದಕ್ಕೆ ಇವತ್ತಿನ ಸಭೆಯಲ್ಲಿ ತೀರ್ಮಾನಕ್ಕೆ ಬರಲಾಗಿದೆ. ಒಟ್ಟು 3 ಹಂತದ ಚುನಾವಣಾ ಪ್ರಕ್ರಿಯೆಗೆ ತಿಪ್ಪೇಸ್ವಾಮಿ ಅವರೇ ಉಸ್ತುವಾರಿಯನ್ನು ವಹಿಸ್ತಾರೆ. ಚುನಾವಣೆಗೂ ಮುನ್ನ ರಾಜ್ಯದಾದ್ಯಂತ ಸದಸ್ಯತ್ವ ಅಭಿಯಾನ ಕೂಡ ಆಗತ್ತೆ. ಜನವರಿ 20ರವರೆಗೆ ರಾಜ್ಯದಾದ್ಯಂತ ಜೆಡಿಎಸ್ ಸದಸ್ಯತ್ವ ಅಭಿಯಾನ ಇದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಭೆ ಆಯಿತು. ಆ ಸಭೆಯಲ್ಲಿ ಮಹತ್ವದ ನಿರ್ಧಾರಕ್ಕೆ ಬರಲಾಗಿದೆ. ಮಾರ್ಚ್ನಲ್ಲಿ ಈಗ ಜೆಡಿಎಸ್ ರಾಜ್ಯಾಧ್ಯಕ್ಷರ ಚುನಾವಣೆ ಮಾಡೋದು ಫಿಕ್ಸ್ ಅನ್ನುವಂತಹ ನಿರ್ಧಾರಕ್ಕೆ ಜೆಡಿಎಸ್ ಪಕ್ಷ ಬಂದಾಗಿದೆ. ಚುನಾವಣೆಗೂ ಮುನ್ನ ರಾಜ್ಯದಾದ್ಯಂತ ಸದಸ್ಯತ್ವ ಅಭಿಯಾನ ಕೂಡ ನಡೆಯುತ್ತೆ. ಇವತ್ತಿನಿಂದ ತಾಲೂಕು ಮಟ್ಟದ ಚುನಾವಣಾ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ. 3 ಹಂತದ ಚುನಾವಣಾ ಪ್ರಕ್ರಿಯೆ. ಆ ಪ್ರಕ್ರಿಯೆಗೆ ತಿಪ್ಪೇಸ್ವಾಮಿ ಅವರೇ ಉಸ್ತುವಾರಿಯಾಗಿರ್ತಾರೆ. ಬರುವ ಏಪ್ರಿಲ್ ತಿಂಗಳ ಒಳಗೆ ರಾಜ್ಯದ ಘಟಕದ ಅಧ್ಯಕ್ಷರ ನೇಮಕವನ್ನು ಚುನಾವಣೆಯ ಮುಖಾಂತರವೇ ಆಯ್ಕೆ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಯ ಪದಾಧಿಕಾರಿಗಳ ನೇಮಕಾತಿಯು ಆಯಾ ಸಂಸ್ಥೆಗಳಲ್ಲೇ ಆಗಬೇಕು ಅಂತಕ್ಕಂಥದ್ದು ಸಹ ತೀರ್ಮಾನ ಆಗಿದೆ. ಇವತ್ತು ಪಕ್ಷದ ಎಲ್ಲ ಪ್ರಮುಖರಿಗೆ ಅತ್ಯಂತ ಕಠಿಣವಾದ ರೀತಿಯಲ್ಲಿ ಹೇಳಿದ್ದೇವೆ. ಪಕ್ಷದ ಸಂಘಟನೆ ಆಗಬೇಕು ಅಂತಕ್ಕಂಥದ್ದು ನಿಮ್ಮೆಲ್ಲರ ಆಸೆ ಇದ್ದರೆ ಇವತ್ತು ಬೂತ್ ಮಟ್ಟದಲ್ಲಿ ಸಂಘಟನೆಗೆ ತಮ್ಮೆಲ್ಲರ ಒಂದು ಶ್ರಮ ಅತ್ಯಂತ ಅವಶ್ಯಕತೆ ಇದೆ. ಅದಷ್ಟೇ ಅಲ್ಲ, ಅನಿವಾರ್ಯತೆಯೂ ಇದೆ ಅಂತಕ್ಕಂಥದ್ದನ್ನು ಯಾರು ಪ್ರಾಮಾಣಿಕವಾಗಿ ಸಂಘಟನೆಗೆ ದುಡಿಮೆ ಮಾಡ್ತಕ್ಕಂಥವರಿದ್ದಾರೆ ಅಂಥವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಸೂಚನೆ ಕೊಟ್ಟಿದ್ದೇವೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ದೇವೇಗೌಡರು, ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಆದಂತಹ ಇವತ್ತಿನ ಸಭೆ ಸುಮಾರು ಎಷ್ಟೊತ್ತು ಈ ಸಭೆ ನಡೆಯಿತು? ಈ ಸಭೆಯಲ್ಲಿ ಪ್ರಮುಖವಾಗಿ ಯಾರೆಲ್ಲ ಭಾಗಿಯಾಗಿದ್ರು? ಈ ಸಭೆಯಲ್ಲಿ ಯಾವ್ಯಾವ ತೀರ್ಮಾನಕ್ಕೆ ಬರಲಾಗಿದೆ? ಕವಿಣ, ಬಹಳ ಸುದೀರ್ಘವಾಗಿ ನಡೆದಂತಹ ಸಭೆ ಇವತ್ತು. ಮಾಜಿ ಪ್ರಧಾನಿಗಳಾದಂತಹ ಎಚ್.ಡಿ. ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ಸಭೆಯಲ್ಲಿ ಇರ್ತಾರೆ. ಪಕ್ಷದ ಎಲ್ಲಾ ಶಾಸಕರು, ಪರಿಷತ್ ಸದಸ್ಯರು, ಜಿಲ್ಲಾ ಘಟಕದ ಅಧ್ಯಕ್ಷರು ಸೇರಿದಂತೆ ಬಹುತೇಕ ಪಕ್ಷದ ಎಲ್ಲಾ ಮುಖಂಡರಿಗೂ ಕೂಡ ಇವತ್ತಿನ ಸಭೆಗೆ ಆಹ್ವಾನವನ್ನ ಕೊಡಲಾಗಿತ್ತು. ಪ್ರಮುಖವಾಗಿ ಜೆಡಿಎಸ್ ಪಕ್ಷಕ್ಕೆ ಹೊಸದಾಗಿ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡುವಂತಹ ಪ್ರಕ್ರಿಯೆ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗಿದೆ. ಇವತ್ತಿನ ಸಭೆಯ ಪ್ರಮುಖವಾದ ವಿಚಾರಗಳು ಅಂದ್ರೆ ಸಾಂಸ್ಥಿಕ ಚುನಾವಣೆಯ ಮೂಲಕವೇ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಬೇಕು ಅನ್ನುವಂಥದ್ದು. ಮೊದಲಿಗೆ ತಾಲೂಕು ಮಟ್ಟದ್ದು, ಜಿಲ್ಲಾ ಮಟ್ಟದ್ದು ಈ ಎಲ್ಲಾ ಚುನಾವಣೆಗಳು ನಡೀಬೇಕು. ಅಂದ್ರೆ ಸದಸ್ಯತ್ವ ನೋಂದಣಿ ಪ್ರಕ್ರಿಯೆ ಮೊದಲು ಆರಂಭ ಆಗಬೇಕು ವಿತ್ ಇಮ್ಮಿಡಿಯೇಟ್ ಎಫೆಕ್ಟ್. ಅಂದ್ರೆ ಈ ತಕ್ಷಣದಿಂದಲೇ ಸದಸ್ಯತ್ವ ನೋಂದಣಿ ಅಭಿಯಾನ ಆರಂಭ ಆಗಬೇಕು. ಅದಾದ ಬಳಿಕ ಮಾರ್ಚ್ನಲ್ಲಿ ತಾಲೂಕು ಘಟಕಗಳಿಗೆ ಹಾಗೂ ಜಿಲ್ಲಾ ಘಟಕಕ್ಕೆ ಅಧ್ಯಕ್ಷರ ಆಯ್ಕೆಗಳನ್ನ ಮಾಡಬೇಕು. ಅದಾದ ಬಳಿಕ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಕೂಡ ಚುನಾವಣೆಯ ಮೂಲಕವೇ, ಅಂದ್ರೆ ಜೆಡಿಎಸ್ ಪಕ್ಷದ ಸಾಂಸ್ಥಿಕ ಚುನಾವಣೆಯ ಮೂಲಕವೇ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಬೇಕು ಅನ್ನುವಂತಹ ತೀರ್ಮಾನ ಇವತ್ತಿನ ಒಂದು ಸಭೆಯಲ್ಲಿ ಆಗಿದೆ. ಬಹಳಷ್ಟು ದೀರ್ಘವಾಗಿ ನಡೆದಂತ ಈ ಒಂದು ಸಭೆಯಲ್ಲಿ ಪಕ್ಷದ ಎಲ್ಲಾ ಮುಖಂಡರಿಗೂ ಕೂಡ ಕುಮಾರಸ್ವಾಮಿ ಅವರು ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದೇನೆ. ಸದಸ್ಯತ್ವ ನೋಂದಣಿ ಪ್ರಕ್ರಿಯೆ ಬಹಳ ಗಂಭೀರವಾಗಿ ತೆಗೆದುಕೊಳ್ಳಿ, ಸದಸ್ಯತ್ವ ನೋಂದಣಿ ಪ್ರಕ್ರಿಯೆಯನ್ನ ತಕ್ಷಣದಿಂದಲೇ ಆರಂಭ ಮಾಡಿ ಅನ್ನುವಂತ ಮಾತನ್ನ ಹೇಳಿದ್ದೇನೆ ಅನ್ನುವಂತ ಮಾತನ್ನ ಕೂಡ ಕುಮಾರಸ್ವಾಮಿ ಅವರು ಇದೀಗ ಮಾಧ್ಯಮಗಳಿಗೆ ಹೇಳಿರುವಂತದ್ದು. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಜೆಡಿಎಸ್ ಪಕ್ಷಕ್ಕೆ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರವಾಗಿ ನಡೆದಂತ ಈ ಒಂದು ಸಭೆಯಲ್ಲಿ ಸಾಂಸ್ಥಿಕ ಚುನಾವಣೆಯ ಮೂಲಕ, ಅಂದ್ರೆ ಏಪ್ರಿಲ್ ತಿಂಗಳ ಹೊತ್ತಿಗೆ ಜೆಡಿಎಸ್ ನಲ್ಲಿ ಹೊಸ ರಾಜ್ಯಾಧ್ಯಕ್ಷರು ಬರುವುದು ಬಹುತೇಕ ಖಚಿತ. ಅದು ಕೂಡ ಸಾಂಸ್ಥಿಕ ಚುನಾವಣೆಯ ಮೂಲಕ ಅಂತ ಹೇಳ್ಬಹುದು. ವೀಣಾ, ಹೇಗಿರುತ್ತೆ ಪ್ರಕ್ರಿಯೆ ಸುರೇಶ್? ಸಾಂಸ್ಥಿಕ ಚುನಾವಣೆ ಅನ್ನುವಂಥದ್ದು ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಬಹುಶಃ ಜೆಡಿಎಸ್ ನಲ್ಲಿ ಒಂದು ಹೊಸ ಪ್ರಯತ್ನ. ಸೊ ಯಾವ ರೀತಿ ಪ್ರಕ್ರಿಯೆಗಳಿರುತ್ತೆ?
ವೀಣಾ, ಇದು ಹೊಸ ಪ್ರಯತ್ನ ಅಂತೇನು ಹೇಳೋದಕ್ಕಾಗೋದಿಲ್ಲ. ಯಾಕೆಂತಂದ್ರೆ ಕಳೆದ ಬಾರಿ ಕೂಡ ಇದನ್ನ ಸಾಂಸ್ಥಿಕ ಚುನಾವಣೆಯ ಮೂಲಕವೇ, ಅಂದ್ರೆ ಕಳೆದ ಅವಧಿಗೆ ಅಧ್ಯಕ್ಷರಾಗಿದ್ದು ಸಿಎಂ ಇಬ್ರಾಹಿಂ ಅವರು ಅಧ್ಯಕ್ಷರಾಗಿದ್ರು. ಅವರ ಆಯ್ಕೆ ಕೂಡ ಇದೇ ರೀತಿ ಸಾಂಸ್ಥಿಕ ಚುನಾವಣೆಯ ಮೂಲಕವೇ ಆಗಿತ್ತು. ಅಂದ್ರೆ ಈಗ ಫಸ್ಟ್ ಮೆಂಬರ್ಶಿಪ್ ಡ್ರೈವ್ ಆಗುತ್ತೆ. ಅದಾದ ಬಳಿಕ ಅದು ಮೆಂಬರ್ಶಿಪ್ ಡ್ರೈವ್ ಅಂತಿಮ ಆದ ಬಳಿಕ ಜೆಡಿಎಸ್ ನಲ್ಲಿ ಅಧಿಕೃತ ಸದಸ್ಯರು, ಅಂದ್ರೆ ಆಕ್ಟಿವ್ ಮೆಂಬರ್ಸ್ ಯಾರಿರ್ತಾರೆ ಅವರಿಗೆ ಮತದಾನದ ಹಕ್ಕಿರುತ್ತೆ. ಅವರು ತಾಲೂಕು ಘಟಕದ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ. ಅದಾದ ಬಳಿಕ ಜಿಲ್ಲಾ ಘಟಕದ ಅಧ್ಯಕ್ಷರನ್ನ ಕೂಡ ಚುನಾವಣೆ ಮೂಲಕ, ಅಂದ್ರೆ ಜೆಡಿಎಸ್ ಪಕ್ಷದ ಸದಸ್ಯರು ವೋಟ್ ಮಾಡುವಂತದ್ದು. ಅದಾದ ಬಳಿಕ ಯಾರೆಲ್ಲ ಪಕ್ಷದ ಪ್ರಾಥಮಿಕ ಸದಸ್ಯತ್ವವನ್ನ ಪಡ್ಕೊಂಡಿರ್ತಾರೆ, ಯಾರೆಲ್ಲ ಆಕ್ಟಿವ್ ಮೆಂಬರ್ಸ್ ಆಗಿರ್ತಾರೆ, ಅಂದ್ರೆ ಒಬ್ಬ ಸದಸ್ಯರು 25 ಸದಸ್ಯರನ್ನ ಮಾಡಿರ್ಬೇಕು, ಅವ್ರಿಗೆ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡುವಂತ ಒಂದು ಅಧಿಕಾರ ಇರುತ್ತೆ. ಅವರುಗಳು ಯಾರು ರಾಜ್ಯಾಧ್ಯಕ್ಷರಾಗಬೇಕು ಅಂದ್ರೆ ರಾಜ್ಯಾಧ್ಯಕ್ಷ ಹುದ್ದೆಗೆ ಯಾರೆಲ್ಲ ಆಕಾಂಕ್ಷಿಗಳಿರ್ತಾರೆ ಅವರಿಗೆ ಮತವನ್ನು ಹಾಕುವಂತಹ ಒಂದು ಹಕ್ಕನ್ನ ಪಡ್ಕೊಂಡಿರ್ತಾರೆ. ಒಂದು ವೇಳೆ ಒಬ್ಬರಿಗಿಂತ ಹೆಚ್ಚು ಜನರಿದ್ದರೆ ಅದು ಸಾಂಸ್ಥಿಕ ಚುನಾವಣೆಯ ಮೂಲಕ ಆಗುತ್ತೆ. ಅಕಸ್ಮಾತ್ ಒಬ್ಬರೇ ಅಭ್ಯರ್ಥಿ ಕಣದಲ್ಲಿ ಉಳ್ಕೊಂಡಿದ್ರೆ ಅವಿರೋಧವಾಗಿ ಆಯ್ಕೆ ಆಗುತ್ತೆ. ವೀಣಾ, ಎಸ್ ಥ್ಯಾಂಕ್ ಯು ಸುರೇಶ್, ತಮ್ಮ ಮಾಹಿತಿಗಾಗಿ.